ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಆರ್ಟಿಸನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆರಿ ವರ್ಕಲ್ಲಿ ಬ್ಯಾಕ್ ನೆಕ್ ಅಂದರೆ ವಿ ನೆಕ್ಕಲ್ಲಿ ಪ್ಯಾಡೆಡ್ ಲೋಡ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ. ಆಸಕ್ತಿ ಇದ್ದವರು ಕಲಿಬೋದು. ಆಲ್ರೆಡಿ ತುಂಬಾ ಕ್ಲಾಸಸ್ ಆಗಿದೆ, ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಹೋಗಿ ಕಲೀರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಥರ ವಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ವಿ ನೆಕ್ ಶೇಪ್ ಡ್ರಾ ಮಾಡಿಕೊಂಡು ನೀವು ಈ ಥರ ಪೈಪಿಂಗ್ ಥ್ರೆಡನ್ನು ಆ್ಯಡ್ ಮಾಡುವಾಗ ಎಲ್ಲೆಲ್ಲಿ ಬೆಂಡ್ ಬರುತ್ತೋ ಅಲ್ಲಿಗೆ ನೀವು ಕಟ್ ಮಾಡಿಕೊಂಡೇ ನೀವು ಅಂಟಿಸ್ಕೋಬೇಕು. ಗ್ಲೂ ಹಾಕ್ಕೊಳ್ಳಿ, ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಯಾಕೆ ಅಂದರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೀವು ಪೈಪಿಂಗ್ ಥ್ರೆಡನ್ನು ಡೈರೆಕ್ಟಾಗಿ ಫುಲ್ಲು ನೆಕ್ಕಿಗೆ ಹಾಕೋಕ್ಕಾಗಲ್ಲ, ಬೆಂಡು ಚೆನ್ನಾಗಿ ಬರಲ್ಲ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಹಾಕೋಬೇಕಾಗತ್ತೆ. ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲಿಗೆ ನೀವು ಬೆಂಡ್ ಬರುತ್ತೋ ಅಲ್ಲಿಗೆ ನೀಟಾಗಿ ಕಟ್ ಮಾಡಿ ಪೈಪಿಂಗ್ ಥ್ರೆಡನ್ನು ಅಂಟಿಸ್ಕೊಬೇಡಿ. ನಾನು ಎರಡು ಲೈನನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಂಟಿಸಿ ತೋರಿಸ್ತಾ ಇದ್ದೀನಲ್ವ, ಅದೇ ಥರ ಅಂಟಿಸ್ಕೊಳ್ಳಿ. ಆಲ್ರೆಡಿ ಯು ನೆಕ್ಕು, ಸ್ಕ್ವಯರು, ಸ್ವೀಟ್ ಹಾರ್ಟ್ ನೆಕ್ಕು ಮತ್ತು ತಿಲಕಂ ಶೇಪೆಲ್ಲ ಕ್ಲಾಸ್ ಕೊಟ್ಟಿದ್ದೀನಿ. ಈಗ ವಿ ನೆಕ್ಕನ್ನು ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಗಮ್ ಹಾಕಿಬಿಟ್ಟು ಅಂಟಿಸ್ಕೊಂಬಿಡಿ. ನಿಮಗೆ ಯು ನೆಕ್ಕಿಗೆ ಮಾತ್ರ ಪೈಪಿಂಗ್ ಥ್ರೆಡ್ಡು ಸ್ಟ್ರೈಟಾಗಿ ಫುಲ್ಲು ನೆಕ್ಕಿಗೆ ಹಾಕ್ಕೋಬೋದು. ಆದರೆ ಬೇರೆ ಯಾವುದೇ ಶೇಪ್ ಇದ್ದರೂ ಕೂಡ ಎಲ್ಲೆಲ್ಲಿ ಬೆಂಡ್ ಬರುತ್ತೋ ಅಲ್ಲಿಗೆ ನೀವು ಪೈಪಿಂಗ್ ಥ್ರೆಡನ್ನು ಕಟ್ ಮಾಡ್ಕೊಂಬಿಟ್ಟು ಅಂಟಿಸ್ಕೊಳ್ಳಿ. ಮತ್ತು ನಾನು ಈ ಥರ ಬಾಕ್ಸ್ ಥರ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಸ್ಟಿಚ್ ಹಾಕ್ಲಿಕ್ಕೆ ಕರೆಕ್ಟು ಫಿನಿಶಿಂಗ್ ಬರಬೇಕು ಅಂಥೇಳಿ ಆ ಲೈನ್ಸ್ ಮೇಲೇ ಹಾಕ್ಕೊಳ್ತಾ ಬರಬೇಕು. ಓಕೆ, ಅಷ್ಟೇ ಅಲ್ಲದೆ ನಾನು ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಕಾಟನ್ ಸೇವಿಂಗ್ ಥ್ರೆಡ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಎಲ್ಲೆಲ್ಲಿ ನಿಮಗೆ ಸ್ಟಾರ್ಟಿಂಗು ಮತ್ತು ಎಂಡು ಮತ್ತು ಮಿಡ್ಲಲ್ಲಿ ಎಲ್ಲೆಲ್ಲೂ ಕಟ್ಸಿದೆ ಆ ಜಾಗದಲ್ಲಿ ನೀವು ಸ್ವಲ್ಪ ದಪ್ಪದಲ್ಲಿ ಜಿಗ್ಜ್ಯಾಗ್ ಹಾಕ್ಕೊಳ್ಳಿ. ಏಕೆಂದರೆ ಅಲ್ಲಿ ದಾರ ಎಲ್ಲ ಸ್ವಲ್ಪ ಹಿಂಚ್ಕೋಬೋದು ಪೈಪಿಂಗ್ ಥ್ರೆಡ್ಡಿದು, ಅಥವಾ ಬಿಟ್ಕೋಬೋದು ಆ ಜಾಗದಿಂದ. ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ನಿಮಗೆ ಕಟ್ಸಿದೆ ಮತ್ತು ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಆ ಜಾಗದಲ್ಲಿ ದಪ್ಪದಲ್ಲಿ ಹಾಕ್ಕೋಬೇಕು ನೀವು, ಆಗ ಬಿಟ್ಕೊಳ್ಳೋದಿಲ್ಲ. ಓಕೆ, ನೋಡಿ ಈಗ ಹಾಕಿದ್ದೀನಲ್ಲ, ಅದೇ ಥರನೇ ಸ್ವಲ್ಪ ಕಟ್ಸಿರೋ ಜಾಗದಲ್ಲಿ ದಪ್ಪ ಹಾಕ್ಕೊಳ್ಳಿ. ನಾನು ಗಮ್ ಆರರೊಳಗೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ಲೂ ಸ್ವಲ್ಪ ಆರಿದ ಮೇಲೇ ಈ ಥರ ಸ್ಟಿಚಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಕಡೆ ಮೂವ್ ಆಗುತ್ತೆ ದಾರ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಡಬಲ್ ಸ್ಟ್ಯಾಂಡ್, ಯಾವ ಕಲರ್ ಆದರೂ ಪರವಾಗಿಲ್ಲ. ನೀಡಲ್ಲು 13 ಅಥವಾ 14 ಎರಡೂ ಕೂಡ ಉಪಯೋಗಿಸ್ಬೋದು. ಓಕೆ, ನೋಡಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಮೇಲೆ ಕ್ರಾಸ್ ಇದೆಯಲ್ಲ ಸ್ಟಾರ್ಟಿಂಗು ಕಾರ್ನರು, ಅಲ್ಲಿಂದ ಕೆಳಗಡೆ ಸ್ವಲ್ಪ ಕೆಳಗಡೆಯಿಂದ ಚೈನ್ ತೊಗೊಂಡು ಕಾರ್ನರಿಗೆ ಚೈನ್ ಹಾಕಿ ಮತ್ತು ಈ ಕಡೆ ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕಬೇಕು. ಕೆಳಗೆ ಹೋಗುವಾಗ ಲೈನ್ ಮೇಲೆ ಲಾಕ್ ಚೈನೇ ಬರಬೇಕು. ಓಕೆ, ನೋಡಿ ಹಾಕ್ತಾಯಿದ್ದೀನಿ. ನೋಡಿ, ಲೈನ್ ಮೇಲೆ ಚೈನ್ ಹಾಕಿ ಲೈನ್ ಮೇಲೇ ಕೆಳಗಡೆಯಿಂದ ಲಾಕ್ ಚೈನ್ ಹಾಕ್ತಾಯಿದ್ದೀನಿ. ಮೇಲೆ ಬರುವಾಗ ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಚೈನ್ ಹಾಕ್ತಾಯಿದ್ದೀನಿ. ಲಾಕ್ ಚೈನ್ ಅಂದರೆ ಗೊತ್ತೇ ಇದೆ ನಿಮಗೆ, ಚಿಕ್ಕದಾಗಿ ಚೈನ್ ಹಾಕೋದಕ್ಕೆ ಲಾಕ್ ಚೈನು. ಈಗ ನಾವೇನೇ ಒಂದು ಡಿಸೈನ್ ಮಾಡಿದ್ರೂ ಚಿಕ್ಕದಾಗಿ ಚೈನ್ ಹಾಕಿದರೆ ಆ ಡಿಸೈನ್ ಅಲ್ಲಿಗೆ ಲಾಕ್ ಆಗುತ್ತೆ. ಆ ಥರ ನೋಡಿ, ಫಿನಿಶಿಂಗ್ ನೀಟಾಗಿ ಬರಬೇಕು. ಹೇಗೆ ನೀವು ಡ್ರಾ ಮಾಡ್ಕೊಂಡಿದ್ದೀರಿ ಹಾಗೆ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇಷ್ಟು ಕ್ಲಾಸು ಕೊಟ್ಟಿದ್ದೀನಲ್ಲ ನಾನು ಬೇಸಿಕಲ್ಲಿ, ಎಲ್ಲದರಲ್ಲೂ ಡ್ರಾ ಮಾಡಿನೇ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಆದರೂ ನೀವು ಸ್ವಲ್ಪ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ಕಮ್ಮಿ ಮಾಡಿ. ಹಾಗೆ ನಿಮಗೆ ಅಂದಾಜಾಗಬೇಕು, ಡ್ರಾ ಮಾಡ್ಕೊಳ್ದೇ ಹೇಗೆ ಫಿನಿಶಿಂಗ್ ಕೊಡಬೇಕು ಅಂತ. ಓಕೆ, ನೋಡಿ ಈಗ ಒಳಗಡೆಯಿಂದ ನೀವು ಲೈನ್ ಒಳಗಡೆಯಿಂದ ಚೈನ್ ಹಾಕಿಬಿಟ್ಟು ಲೈನ್ ಮೇಲೆ ಲಾಕ್ ಚೈನ್ ಹಾಕಿ, ಹೊರಗಡೆ ಲೈನಿಗೆ ಹೋಗುವಾಗ ಲೈನ್ ಮೇಲೆ ಚೈನ್ ಹಾಕಿಬಿಟ್ಟು ಲೈನ್ ಮೇಲೇ ಕೆಳಗಡೆ ಲಾಕ್ ಚೈನ್ ಹಾಕಿ. ಈ ಥರ ಮೆಥಡು ನೀವು ಎಲ್ಲಿವರೆಗೂ ಹಾಕಬೇಕು ಅಂದರೆ ಕರೆಕ್ಟಾಗಿ ಬೆಂಡ್ ಆಗುತ್ತಲ್ಲ ಆ ಜಾಗದವರೆಗೂ ಇದೇ ಥರನೇ ಹಾಕಬೇಕಾಗತ್ತೆ. ಅಂದರೆ ನಿಮಗೆ ಇದೇ ಥರ ಕ್ರಾಸ್ ಲೋಡ್ ಸ್ಟಿಚ್ಚೇ ಇರುತ್ತೆ ಎಂಡ್ವರೆಗೂ. ಆದರೆ ಮಿಡ್ಲಲ್ಲಿ ನಿಮಗೆ ಈ ಥರ ಶೇಪ್ಗಳು ಬರುವಾಗ ಆ ಜಾಗದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಅಡ್ಜಸ್ಟ್ ಎಲ್ಲ ಮಾಡಬೇಕಾಗತ್ತೆ.
ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಯಾವುದೇ ಶೇಪು ನೆಕ್ಸ್ ಇದ್ದರೂ ಕೂಡ ನೀವು ಲೋಡನ್ನು ಹಾಕಬಹುದು. ನೋಡಿ ನಾನೀಗ ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದೆ. ಈಗ ಆ ಕಾರ್ನರ್ವರೆಗೂ ಹಾಕ್ಕೊಂಡೋಗಿ ಇದೇ ಥರನೇ ಕ್ರಾಸ್ ಲೋಡಾಗಿ, ನಾನು ಆಲ್ರೆಡಿ ಫ್ಲ್ಯಾಟ್ ಲೋಡು ಕ್ರಾಸ್ ಲೋಡಲ್ಲೇ ಡಬಲ್ ಕಲರ್ ತ್ರಿಬಲ್ ಕಲರು ಡಬಲ್ ಕಲರಲ್ಲಿ 2 ಟೈಪ್ಸ್ ಎಲ್ಲ ಹೇಳಿದ್ದೀನಿ. ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಆಲ್ರೆಡಿ ಅದೆಲ್ಲ ಪ್ರಾಕ್ಟೀಸ್ ಆಗಿದ್ದರೆ ನೆಕ್ ಡಿಸೈನೆಲ್ಲ ಹಾಕಲಿಕ್ಕೆ ನಿಮಗೆ ಈಸಿಯಾಗಿರುತ್ತೆ. ಓಕೆ, ನೋಡಿ ಈಗ ಕ್ರಾಸ್ವರೆಗೂ ಹಾಕಿದೆ ಅಲ್ವಾ. ಈಗ ಸ್ವಲ್ಪ ಜಾಗಕ್ಕೆ ನಿಮಗೆ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ನೋಡಿ, ಲೈನ್ ಒಳಗಡೆಯಿಂದ ಚೈನ್ ಹಾಕಿಬಿಟ್ಟು ಲೈನ್ ಮೇಲೆ ಲಾಕ್ ಚೈನ್ ಹಾಕಿ ಅದು 2 ಸೈಡು ಸೇಮ್ ಅದೇ ಥರನೇ ಹಾಕಿದರೆ ಸ್ವಲ್ಪ ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡ ಹಾಗೆ ಆಗುತ್ತೆ. ಆ ಜಾಗದಲ್ಲಿ ನಾವು ನೋಡಿ ಫಿಲ್ಲಿಂಗ್ ಹೇಗಿರುತ್ತೆ ಅಂದರೆ ಅದೆಲ್ಲ ಒಂದು ಟ್ಯಾಲೆಂಟು. ಅದನ್ನು ನಾವೇ ಅರ್ಥ ಮಾಡಿಕೊಂಡು ಕರೆಕ್ಟ್ ಯಾವ ಜಾಗಕ್ಕೆ ಎಷ್ಟು ಫಿಲ್ಲಿಂಗ್ ಮಾಡಬೇಕು, ಅದು ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ಕ್ರಾಸ್ ಇದೆಯಲ್ಲ, ಬೆಂಡಾಗಿರೋ ಜಾಗನ ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಈಗ ನೋಡಿ ಇಷ್ಟ ಆಯಿತು. ಈಗ ಏನು ಮಾಡಬೇಕಂದ್ರೆ ಕ್ರಾಸೆ ಬನ್ನಿ. ಕ್ರಾಸೆ ಬರುವಾಗ ಏನು ಮಾಡಬೇಕಂದ್ರೆ ಹೊರಗಡೆ ಲೈನಲ್ಲಿ ಲೈನ್ ಮೇಲೆ ಚೈನ್ ಹಾಕಿಬಿಟ್ಟು ಪಕ್ಕದಲ್ಲಿ ಕೆಳಗಡೆಯಿಂದ ಲಾಕ್ ಚೈನ್ ಹಾಕೋದ್ರಿಂದ ತನ್ನಷ್ಟಕ್ಕೆ ಕ್ರಾಸ್ ಬರುತ್ತೆ. ಒಳಗಡೆ ಲೈನಿಗೆ ಮಾತ್ರ ನೀವು ಹಾಗೆ ಮಾಡಿ, ಲೈನ್ ಮೇಲೆ ಲಾಕ್ ಸ್ಟಿಚ್ ಬರಬೇಕು, ಲೈನ್ ಒಳಗಡೆ ಚೈನ್ ಸ್ಟಿಚ್ ಬರಬೇಕು. ಆ ಥರ ಹಾಕ್ಕೊಂಡು ಬನ್ನಿ. ನೋಡಿ ನಾನು ತುಂಬಾ ಡೀಟೇಲಾಗಿ ಕ್ಲಾಸ್ಗಳನ್ನ ಕೊಟ್ಟಿದ್ದೀನಿ ಲೋಡಿಂಗಲ್ಲಿ, ಬೇಸಿಕ್ಕು. ಅದನ್ನು ನೀವು ಕಲ್ತಿದ್ರೆ ಈ ಥರ ನೆಕ್ ಡಿಸೈನ್ಸ್ ಎಲ್ಲ ಹಾಕೋಕ್ಕೆ ನಿಮಗೆ ಕಷ್ಟ ಆಗೋಲ್ಲ. ಹೇಳೋದೇ ನಿಮಗೆ ಅರ್ಥ ಆಗಿ ಹೋಗ್ಬಿಡುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ನೋಡಿ ಈಗ ಏನು ಮಾಡಬೇಕಂದ್ರೆ ಕರೆಕ್ಟ್ ಮಿಡ್ಲು ಪೋರ್ಷನ್ನಿಗೆ ಬರಬೇಕು ನಾವು. ನೋಡಿ ಈಗ ಕ್ರಾಸಾಗಿ ಬಂತು, ನೀಟಾಗಿ ಬಂತಲ್ವ. ಈಗ ಮಿಡ್ಲು ಪೋರ್ಷನ್ನಿಗೆ ಬಂದುಬಿಟ್ಟು ಎಣ್ಣೊಟ್ಟು ಹಾಕೋಬೇಕು ನೀವೇನು ಗೊತ್ತಾ, ಶಾರ್ಪ್ನೆಸ್ ಇರೋ ಜಾಗನ ಕರೆಕ್ಟಾಗಿ ಶಾರ್ಪ್ನೆಸ್ಸನ್ನು ಮೇಂಟೈನ್ ಮಾಡಿ, ಇಲ್ಲ ಅಂದರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಓಕೆ, ಈಗ ಈ ಕಡೆಯಿಂದ ಬರುವಾಗ ಈ ಕಡೆ ಕೂಡ ಹೊರಗಡೆಯಿಂದನೇ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಹೊರಗಡೆ ಅಂದರೆ ಈ ಕಡೆ ಲೈನಲ್ಲಿ, ಒಳಗಡೆ ಲೈನಲ್ಲ. ಆ ಕಡೆಯಿಂದನೂ ಹೊರಗಡೆ ಲೈನಿಂದನೇ ಸ್ಟಿಚ್ ಸ್ಟಾರ್ಟ್ ಮಾಡಿದ್ರೆ ಅಲ್ವಾ, ಈ ಕಡೆಯಿಂದನೂ ಹೊರಗಡೆಯಿಂದ ಸ್ಟಾರ್ಟ್ ಮಾಡಿ. ಸೇಮ್ ಅದೇ ಥರನೇ ಕಾರ್ನರಿಗಿಂತ ಸ್ವಲ್ಪ ಕೆಳಗಡೆಯಿಂದ ಚೈನ್ ತೊಗೊಬಿಟ್ಟು ಕಾರ್ನರಿಗೆ ಚೈನ್ ಹಾಕಿ ಆ ಕಡೆ ಅಡ್ಡ ಇರೋ ಗೆರೆ ಮೇಲೆ ಲಾಕ್ ಚೈನ್ ಹಾಕಿಬಿಟ್ಟು ಕೆಳಗೆ ಬನ್ನಿ. ಮತ್ತು ಕೆಳಗಡೆ ಬರುವಾಗ ಕರೆಕ್ಟ್ ಲೈನ್ ಮೇಲೆ ಚೈನ್ ಹಾಕಿಬಿಟ್ಟು ಕೆಳಗಡೆ ಲೈನ್ ಮೇಲೇ ಕೆಳಗಡೆ ನೀವು ಲಾಕ್ ಚೈನ್ ಹಾಕಿ. ನಾನು ಹೇಳ್ತಾ ಇರೋದು ನಿಮಗೆ ಕನ್ಫ್ಯೂಸ್ ಆದರೆ ನೋಡಿ ಗೊತ್ತಾಗುತ್ತೆ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಅದೇ ಥರನೇ ಹಾಕ್ಕೊಂಡು ಬನ್ನಿ. ಕರೆಕ್ಟ್ ನಿಮ್ಮದು ಆ ಬಾಕ್ಸ್ ಶೇಪ್ ಇದೆ ನೋಡಿ, ಅದು ಕರೆಕ್ಟ್ ಫಿಲ್ಲಿಂಗ್ ಆಗಬೇಕು. ಈ ಥರ ಬಾಕ್ಸ್ ಹಾಕೋದೆ, ಆ ಕಡೆ ಲೈನ್ ಹಾಕೋದೆ ಫಿನಿಶಿಂಗ್ ನೀಟಾಗಿ ಗೊತ್ತಾಗಲಿ ಅಂತ ಬಿಗಿನರ್ಸಿಗೋಸ್ಕರ. ಪ್ರಾಕ್ಟೀಸ್ ಆದ್ರ ಮೇಲೆ ನೋಡಿ ನಾವು ಎಲ್ಲಿ ಸ್ಟಿಚ್ಚನ್ನು ಹಾಕಿರ್ತೀವಿ ಕರೆಕ್ಟ್ ಅದೇ ಜಾಗಕ್ಕೇ ಹಾಕ್ಕೊಳ್ತಾ ಬಂದರೆ ತನ್ನಷ್ಟಕ್ಕೆ ಫಿನಿಶಿಂಗ್ ಬರುತ್ತೆ. ಒಂದು ಸತಿ ಸ್ಟಾರ್ಟ್ ಮಾಡೋವರೆಗೂ ಅಷ್ಟೇ. ಸ್ಟಾರ್ಟ್ ಮಾಡಿದ್ರ ಮೇಲೆ ನೀವು ಎಲ್ಲಿ ಚೈನ್ ಎಂಡ್ ಮಾಡ್ತೀರಾ ಕರೆಕ್ಟಾಗಿ ತರ್ತಿರೋ ಅದೇ ಜಾಗಕ್ಕೇ ನೀವು ಚೈನ್ ಹಾಕ್ಕೊಳ್ತಾ ಬಂದರೆ ಕರೆಕ್ಟ್ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಈ ಥರ ಎಲ್ಲ ಲೈನ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆದರೆ ಬಿಗಿನರ್ಸಿಗೋಸ್ಕರ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಹಾಕೋದು. ಇನ್ನು ಮುಂದೆ ಮುಂದೆ ನೀವು ಕಲಿತಾ ಬರುವಾಗ ಸ್ವಲ್ಪ ಈ ಥರ ಲೈನ್ಸ್ ಎಲ್ಲ ಹಾಕ್ಕೊಂಡು ಮಾಡೋದನ್ನು ಕಮ್ಮಿ ಮಾಡ್ತಾ ಬನ್ನಿ. ಹಾಗೆಯೇ ಲೈನೆಲ್ಲ ಹಾಕ್ಕೊಳ್ದೇ ಫಿನಿಶಿಂಗ್ ಸಮೇತ ಹಾಕೋಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ಕೂಡ ಬೆಂಡ್ ಜಾಗ ಬರುವಾಗ ಸ್ವಲ್ಪ ಫ್ಲ್ಯಾಟ್ ಲೋಡ್ ಸ್ಟಿಚ್ಚನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗೆ ಹೋಗುವಾಗ ಮತ್ತೆ ಕ್ರಾಸ್ ಲೋಡ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಿ. ಓಕೆ, ನೋಡಿ ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಎಲ್ಲ ಹಾಕ್ತಾ ಇರ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡದೆ ಮಾತ್ರ ಹೋಗಬೇಡಿ. ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಇನ್ನಷ್ಟು ಜನಕ್ಕೆ ನನ್ನ ವಿಡಿಯೋ ಶೇರ್ ಆಗುತ್ತೆ, ಆಸಕ್ತಿ ಇದ್ದವರು ಕಲಿತಾರೆ. ಲೈಕ್ ಕೊಡದೆ ಹೋಗಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಬೇಸಿಕ್ಕಿಂದ ತುಂಬಾ ಡೀಟೇಲಾಗಿ ಕ್ಲಾಸಸ್ನ ಕೊಟ್ಟಿರ್ತೀನಿ, ಆಸಕ್ತಿ ಇದ್ದವರು ಕಲಿಬೋದು. ನೀವು ಈ ಥರ ಮಿಡ್ಲೆಲ್ಲ ನೋಡಿ ಕಲಿಯೋಕ್ಕಿಂತ ಸ್ಟಾರ್ಟಿಂಗಿಂದನೇ ಕ್ಲಾಸಸ್ನ ನೋಡಿಬಿಟ್ಟು ಕಲಿತಾ ಬಂದರೆ
ಏನು ಡೌಟ್ಸ್ ಇರೋದಿಲ್ಲ. ಫಿನಿಶಿಂಗೆಲ್ಲ ಹೇಗೆ ಕೊಡಬೇಕು, ಎಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು ಎಲ್ಲನೂ ತುಂಬಾ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೂ ಒಂದು ವೇಳೆ ನನ್ನ ಜೊತೆ ಮಾತಾಡಲಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ID-ನ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಹಾಗೆ ಅದರಲ್ಲಿ ನನ್ನ ಜೊತೆ ಚಾಟ್ ಮಾಡ್ಬೋದು. ಓಕೆ, ನೋಡಿ ಈಗ ಮಿಡ್ಲು ಬರುವಾಗ ಕರೆಕ್ಟ್ ಶಾರ್ಪ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಶಾರ್ಪ್ನೆಸ್ಸನ್ನು ವಿ ಬರುತ್ತಲ್ವ ಕೆಳಗೆ, ಅದು ಶಾರ್ಪ್ನೆಸ್ಸನ್ನು ಮೇಂಟೈನ್ ಮಾಡಿ. ಓಕೆ, ಈಗ ನಾನು ಅದನ್ನು ದಾರನ ಲಾಕ್ ಸ್ಟಿಚ್ ಹಾಕ್ಕೊಳ್ದೇನೆ, ಅಂದರೆ ಎಂಡ್ ನಾಟ್ ಹಾಕ್ಕೊಳ್ದೇನೆ ಹಾಗೆ ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಆ ಕಡೆ ಈ ಕಡೆ ಚೈನ್ ಹಾಕಿರೋದ್ರಿಂದ ಅದು ಹೋಲ್ಸ್ ಆಗಿರುತ್ತಲ್ವ, ಕರೆಕ್ಟ್ ಆ ಹೋಲ್ಸ್ ಮೇಲೇ ಚೈನ್ ಹಾಕ್ಕೊಳ್ತಾ ಬಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆ, ಇದೇ ಥರ ಹಾಕ್ಕೊಳ್ತಾ ಬನ್ನಿ. ಫಿನಿಶಿಂಗ್ ನೀಟಾಗಿ ಕಾಣಿಸ್ಬೇಕು ಅಂದರೆ ಅದು ಸ್ಟಿಚ್ ಹಾಕಿರೋ ಹೋಲ್ಸ್ ಮೇಲೆ ನೀವು ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗತ್ತೆ. ಮತ್ತು ಎಲ್ಲ ಹೇಗಿದ್ದೀರಾ, ವೆದರೆಲ್ಲ ಹೇಗಿದೆ? ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದು. ವಿಪರೀತ ಹವಾಮಾನ, ನನಗೆ ಡೌಟ್ ಆಗಿದೆ ನಾ ಬ್ಯಾಂಗ್ಳೂರಲ್ಲಿದ್ದೀನ ಊಟಿಲಿದ್ದೀನ ಅಂತ. ಆಗಿದೆ ಪರಿಸ್ಥಿತಿ ಇಲ್ಲಿ, ಚಳಿ. ನಿಮಗೂ ಹಾಗೆ ಇದೆಯಾ? ಸಿಕ್ಕಾಪಟ್ಟೆ ಚಳಿ, ಹೆಲ್ತೆಲ್ಲ ಮಕ್ಕಳಿಗಂತೂ ತುಂಬ ಇಶ್ಯೂಸ್ ಆಗ್ತಾಯಿದೆ. ಓಕೆ, ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ತೀನಿ. ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಬೇಗ ಪಳಗ್ಬೋದು ಆರಿ ವರ್ಕಲ್ಲಿ. ನೋಡಿ, ನಂದು ಸಿಲ್ಕ್ ಥ್ರೆಡ್ಡು ಕ್ಲಾಸಸ್ ಎಲ್ಲ ಮುಗೀತಾ ಬಂತು. ಇನ್ನೇನಿದ್ರು ಮಿರರ್ ವರ್ಕು, ಬೀಡ್ ವರ್ಕ್ ಆಗಿಬಿಟ್ರೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಬ್ಲೌಸಿಗೆ ಬೇಸಿಕ್ ಕ್ಲಾಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿಬಿಡಿ. ನಾನು ಬೀಡು ಆ್ಯಡ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ಈ ಥರ ವಿ ನೆಕ್ಕನ್ನು ನೀವು ಲೋಡ್ ಸ್ಟಿಚ್ ಮಾಡ್ಬೋದು, ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ಹಾಕ್ಬೋದು ಬ್ಲೌಸ್ಗಳಿಗೆ. ಹೇಗೆ ಬಂತು ವಿಡಿಯೋ? ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.